ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೋಲಾರ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವಂಥ ಅನ್ನದಿಂದ ತುಂಬ ಈಸಿಯಾಗಿ ಹಾಗೆಯೇ ಪರ್ಫೆಕ್ಟಾಗಿ ಮುದ್ದೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ ನಾವು ನಾರ್ಮಲ್ಲಾಗಿ ಯಾವ ಪಾತ್ರೆಯಲ್ಲಿ ಮುದ್ದೆ ಮಾಡ್ತಿರಲ್ಲ ಡೈಲಿ, ಅದೇ ಪಾತ್ರೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಾರ್ಮಲ್ಲಾಗಿ ಡೈಲಿ ಈ ತಾಮ್ರದ ಪಾತ್ರೆಯಲ್ಲಿ ಮುದ್ದೆ ಮಾಡ್ತೀನಿ. ಇದರಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಯಾವ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಆ ಪಾತ್ರೆಗೆ ನಾನು ಉಳಿದಿರುವಂಥ ಅನ್ನನ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಅನ್ನ ಬೇಕಾಗುತ್ತೆ. ಹಾಗೆಯೇ ಸೇಮ್ ಕಪ್ಪಲ್ಲಿ 2 ಕಪ್ ನೀರು ಬೇಕಾಗುತ್ತೆ. ನೀವು ಉಳಿದಿರುವಂಥ ಅನ್ನ ಇಲ್ಲ ನಾವು ಅಕ್ಕಿಯಲ್ಲೇ ಮಾಡ್ಕೊಳ್ತೀವಿ ಅಂದರೆ 1 ಕಪ್ ನೀರನ್ನ ಜಾಸ್ತಿ ಇಟ್ಕೊಳ್ಳಿ. ಯಾಕಂದರೆ ಅನ್ನ ಬೇಯಬೇಕಲ್ಲ. 1 ಕಪ್ ಅನ್ನಕ್ಕೆ 1 ಕಪ್ ರಾಗಿ ಹಿಟ್ಟು ಹಾಗೆಯೇ 3 ಕಪ್ ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಹಿಟ್ಟನ್ನು ಹಾಕಿ ಪ್ಲೇಟ್ ಮುಚ್ಚಿ ಇದು ಉಕ್ಕಿ ಬರಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಉಕ್ಕಿ ಬರಬೇಕು. ಇದು ಜಸ್ಟ್ ಉಕ್ಕಿ ಬಂದಿದ ತಕ್ಷಣ ಹಾಕ್ಬಿಡ್ರಿ. ಈ ರೀತಿಯಾಗಿ ಮೇಲೆ ಬಂದ ಮೇಲೇ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಸೇಮ್ ಕಪ್ಪಲ್ಲೇ 1 ಕಪ್ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಈ ರೀತಿ ಮುದ್ದೆ ಕೋಲಿಂದ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಬೇಕು ಅಷ್ಟೇ, ತುಂಬ ಎಲ್ಲ ಮಿಕ್ಸ್ ಮಾಡ್ಕೊಳ್ಬಾರ್ದು. ನಿಮ್ಮ ಹತ್ರ ಈ ರೀತಿಯಾಗಿ ಮುದ್ದೆ ಕೋಲಿಲ್ಲ ಅಂದರೆ ಯಾವುದಾದ್ರೂ ವುಡನ್ ಸ್ಪೂನ್ ಅಥವಾ ನಾರ್ಮಲ್ ಸ್ಪೂನಿಂದಾದರೂ ಮಾಡ್ಕೊಳ್ಬೋದು. ಈಗ ಸ್ಟವ್ ಊರಿನ ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅದ್ರ ಒಳ್ಳೆ ಪರಿಮಳ ಬಿಡುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿ, ಒಂದು 5 ರಿಂದ 6 ನಿಮಿಷ ಆಗಿದೆ. ಅದ್ರ ಒಳ್ಳೆ ಘಮ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಹಸಿ ಸ್ಮೆಲ್ ಇದ್ದರೆ ಅದು ಬೆಂದಿಲ್ಲ ಅಂತ, ಒಳ್ಳೆ ಚೆನ್ನಾಗಿರೋ ಪರಿಮಳ ಬಂದರೆ ಅದು ಬೆಂದಿದೆ ಅಂತ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಸ್ಟವ್ನ ಆಫ್ ಮಾಡ್ಕೊಂಡಿಲ್ಲ. ಈಗ ಚೆನ್ನಾಗಿ ಮುದ್ದೆ ಕೋಲಿಂದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಏನಾದರೂ ಸ್ಟವ್ ಮೇಲೆ ಆಗಿಲ್ಲ ಅಂದರೆ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಹಿಟ್ಟು ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಕೈಗೆ ತೇವ ಮಾಡಿಕೊಂಡು ಈ ರೀತಿಯಾಗಿ ಮುದ್ದೆನ ಮುಟ್ಟಿದ್ರೆ ನಿಮಗೆ ಕೈಗೆ ಅಂಟಿಲ್ಲ ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮುದ್ದೆ ಆಗಿದೆ ಅಂತ. ಈಗ ಮತ್ತೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಏನಕ್ಕೆ ಈ ರೀತಿಯಾಗಿ ಬೇಯಿಸ್ಕೋಬೇಕು ಅಂದರೆ ಆವಾಗ ಮಿಕ್ಸ್ ಮಾಡಬೇಕಾದ್ರೆ ಸರಿಯಾಗಿ ಯಾವುದಾದ್ರೂ ಹಿಟ್ಟು ಬೆಂದಿಲ್ಲ ಅಂದರೆ ಈಗ ಚೆನ್ನಾಗಿ ಬೇಯುತ್ತೆ ಅಂತ. ಈಗ 2 ನಿಮಿಷ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಗ್ಯಾಸ್ ಕಟ್ಟೆನ ಫಸ್ಟೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ತೇವ ಮಾಡಿಕೊಂಡು ನಂತರ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಕೈಗೆ ಒಂದು ಸ್ವಲ್ಪ ತೇವ ಮಾಡಿಕೊಂಡು ಮುದ್ದೆನ ನಾವು ಕಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ತಾ ಮುದ್ದೆನ ಕಟ್ಕೊಳ್ಬೇಕು. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದ್ಸರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಮುದ್ದೆ ಮಾಡೋದು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ತಗೊಂಡಿರುವಂಥ ಬಟ್ಲು ಅಳತೆಯಲ್ಲಿ ನಾನು ನಾರ್ಮಲ್ಲಾಗಿ ಸಣ್ಣದಾಗಿ 3 ಮುದ್ದೆ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಿಮಗೆ ಬೇಕಾಗಿರುವಂಥ ಸೈಜಲ್ಲಿ ಮುದ್ದೆನ ಮಾಡ್ಕೊಳ್ಬೋದು. ಕೈಗೆ ಒಂದು ಸ್ವಲ್ಪ ನೀರನ್ನು ಸವರ್ಕೊಂಡು ಮಾಡ್ಕೊಳ್ತಾ ಇರಿ. ಯಾಕಂದರೆ ಬಿಸಿ ಇರುತ್ತೆ, ಬಿಸಿ ಕೈಗೆ ತಡೆಯೋದಿಲ್ಲ ಕೆಲವೊಬ್ಬರಿಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಸವರ್ಕೊಂಡು ಈ ರೀತಿಯಾಗಿ ಮುದ್ದೆನ ಕಟ್ಕೊಳ್ಳಿ. ನೋಡಿ, ಈಗ ಪರ್ಫೆಕ್ಟಾಗಿ ಮುದ್ದೆ ರೆಡಿ ಆಗಿದೆ. ಉಳಿದಿರುವಂಥ ಹಿಟ್ಟನ್ನು ಸಹ ನಾನು ಇದೇ ರೀತಿಯಾಗಿ ಮುದ್ದೆನ ಕಟ್ಕೊಳ್ತೀನಿ. ನಾನು ತಗೊಂಡಿರುವಂಥ ಮೆಜರ್ಮೆಂಟ್ಗೆ 1 ಕಪ್ ಅನ್ನ, 1 ಕಪ್ ರಾಗಿ ಹಿಟ್ಟು ಮತ್ತು 2 ಕಪ್ ನೀರಿಗೆ ಕರೆಕ್ಟಾಗಿ ಮುದ್ದೆ ಆಗುತ್ತೆ. ನಿಮ್ಗೇನಾದರೂ ಅಕಸ್ಮಾತ್ ತೆಳು ಅನಿಸಿದ್ರೆ ಮುದ್ದೆ, ನೀವು ಮುದ್ದೆನ ಮಿಕ್ಸ್ ಮಾಡ್ಕೊಳ್ತೀರಲ್ಲ ಆಗಲೇ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ನಿಮಿಷ ಬೇಯಿಸ್ಕೊಳ್ತೀರಲ್ಲ ಕರೆಕ್ಟಾಗಿ ಬೆಂದ್ಬಿಡುತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ಮುದ್ದೆ ರೆಡಿಯಾಗಿದೆ. ನೋಡಿ, 3 ಮುದ್ದೆ ಆಗಿದೆ. ಈಗ ಇದನ್ನು ನಾವು ಆರ್ಟ್ ಬಾಕ್ಸಲ್ಲಿ ಹಾಕಬೇಕಾದ್ರೆ ನೋಡಿ, ಆರ್ಟ್ ಬಾಕ್ಸ್ ಕೆಳಗಡೆಗೆ ಈ ರೀತಿಯಾಗಿ ಅಗಲವಾಗಿರುವಂಥ ಒಂದು ಪ್ಲೇಟ್ನ ಇಟ್ಟು ಮುದ್ದೆ ಇಡೋದ್ರಿಂದ ಚೆನ್ನಾಗಿ ಮುದ್ದೆ ಆಗೇ ಇರುತ್ತೆ. ಕೆಳಗಡೆ ಎಲ್ಲ ನೀರು ಬಂದ್ರೂ ಸಹ ಬಿಸಿಗೆ ಈ ಪ್ಲೇಟ್ ಕೆಳಗಡೆನೇ ಇರುತ್ತೆ. ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ, ನೀರು ಆಗೋದಿಲ್ಲ. ನಾವು ಕೆಳಗಡೆಗೆ ಪ್ಲೇಟ್ ಹಾಕ್ತೇನೆ ಹಾಗೆ ಮುದ್ದೆ ಇಟ್ವಿ ಅಂದರೆ ಆ ನೀರೆಲ್ಲ ಬಂದು ಮುದ್ದೆಗೆ ಅಂಟ್ಕೊಂಡು ಮುದ್ದೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಪ್ಲೇಟ್ ಇಟ್ಟು ನಾವು ಮುಚ್ಚಿಡೋದ್ರಿಂದ ತುಂಬ ಹೊತ್ತು ನಾವು ಮುದ್ದೆನ ಇಟ್ಕೊಂಡು ತಿನ್ಬೋದು.